ಸರ್ ನೀವು ಯಾವಾಗಲೂ ಒಂದು ಮಾತು ಹೇಳ್ತೀರಿ, ಲಾಯಲ್ಟಿ ಪೇಸ್ ರಾಯಲ್ಟಿ ಅಂತ. ಇವತ್ತು ಈ ಕ್ರೌಡ್ ನೋಡಿದ್ರೆ RCB ಆಟ ನೋಡಿದ್ರೆ ಹಾಗನ್ಸತ್ತಾ? ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ. ಫಸ್ಟು ಈಗ ತಾನೇ ನಾನು PTIಗೆ ಹೇಳಿದೆ ವಿರಾಟ್ ಕೊಹ್ಲಿ ಬಗ್ಗೆ. 18 ವರ್ಷಗಳ ಕಾಲ ಸತತ ದಿ ಲಾಯಲ್ಟಿ ಆಸ್ ಪೇಡ್ ರಾಯಲ್ಟಿ. ನಾ ಹಿಂದೆ ಹೇಳ್ತಿದ್ದು ಲಾಯಲ್ಟಿ ವಿಲ್ ಪೇ ರಾಯಲ್ಟಿ ಅಂತ. ಟುಡೇ ಲಾಯಲ್ಟಿ ಹ್ಯಾಸ್ ಪೇಡ್ ರಾಯಲ್ಟಿ. ಸೊ ದಿ ರಾಯಲ್ಟಿ ಈಸ್ ನಮ್ಮ ರಾಯಲ್ RCB ಬ್ಯಾಂಗ್ಳೂರ್ ಅವರು ಇವತ್ತು ನಮಗೆ ಗೌರವನ ತಂದಿದ್ದಾರೆ. ಸರ್ ಇದ್ರ ಜೊತೆಗೆ ಕೊನೆಯದಾಗಿ ನೀವು ವಿರಾಟ್ ಕೊಹ್ಲಿನ ಭೇಟಿ ಆದ್ರಿ, ಅವ್ರಿಗೆ ಕನ್ನಡದ ಧ್ವಜವನ್ನು ಕೂಡ ಕೊಟ್ರಿ. ಏನಂದ್ರಿ ಸರ್, ಇಂಟ್ರಾಕ್ಷನ್ ಹೇಗಿತ್ತು, ಏನಾಯ್ತು, ಮಾತುಕತೆ ಬಗ್ಗೆ ಹೇಳ್ಬೋದಾ? ನೋಡಿ, ನಾನು ಇನ್ನೇನು ಕೊಡಲಿಕ್ಕೆ ಸಾಧ್ಯ ಅವ್ರಿಗೆ. ಈ ಕನ್ನಡ ಧ್ವಜ ಅಲ್ಲ, ಅದು ಕರ್ನಾಟಕದ ಗೌರವ ಕೊಟ್ಟಿದ್ದೇನೆ, ಕರ್ನಾಟಕದ ಸ್ವಾಭಿಮಾನ ಕೊಟ್ಟಿದ್ದೇನೆ. ಅವರು ಬಹಳ ಸಂತೋಷದಿಂದ ಇದು ಕರ್ನಾಟಕದ ಬಾವುಟ ಅಂತೇಳಿ ಸಂತೋಷದಿಂದ ಸ್ವೀಕಾರ ಮಾಡಿದ್ರು. ಸರ್ ಫೈನಲ್ ಕ್ವಶನ್, ನೀವು ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಮಾತಾಡ್ತೀರಿ. ಈ ತರ ಒಂದು ಫ್ರಾಂಚೈಸಿಗಳು ಕೂಡ ಈ ಕ್ರಿಕೆಟ್ನಲ್ಲೂ ಕೂಡ ಇದೊಂದು ಬ್ರ್ಯಾಂಡ್ ಆಗಿ ಪರಿವರ್ತನೆ ಆಗಿದೆ. ಇವತ್ತು RCB ಬರೀ ಕ್ರಿಕೆಟ್ಗೆ, ಕರ್ನಾಟಕಕ್ಕೆ ಅಥವಾ ನಮ್ಮ ದೇಶಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಎಲ್ಲೋ ಲಂಡನ್ನಲ್ಲೂ ಕೂಡ ಸೆಲೆಬ್ರೇಟ್ ಮಾಡಿದ್ದಾರೆ, ಎಲ್ಲೋ ಅಮೆರಿಕಾದಲ್ಲೂ ಕೂಡ ಸೆಲೆಬ್ರೇಟ್ ಮಾಡಿದ್ದಾರೆ. RCB ಒಂದು ಹೆಗ್ಗುರ್ತಾಗಿದೆಯಾ ಸರ್ ಈ ಒಂದು ನೆಲಕ್ಕೆ? RCB ಹಿಂದೆ ಸೋತಿದ್ರು ಕೂಡ RCBಗಿದ್ದಂಥ ಅಭಿಮಾನಿಗಳು ಬಹಳ ದೊಡ್ಡದು. ಮುಂದೆ ಹೊರಿತದೆ, ಮುಂದಕ್ಕೂ ಕೂಡ ನಮ್ಮ ಗೌರವನ ಉಳಿಸ್ತಾರೆ. RCBನ ನಾವೆಲ್ಲ ರಕ್ಷಣೆ ಮಾಡಬೇಕು. ಸರ್ ಈ ಸಲ ಕಪ್ ನಮ್ದಾಯ್ತು, ಮುಂದಿನ ಸಲ ಕಪ್ ನಮ್ದಾಗತ್ತಾ ಸರ್? ಈ ಬಾರಿ ನಮ್ದು ಅಂತ ಹೇಳಿದ್ದೆ, ಮುಂದಿನ ಬಾರಿನೂ ನಮ್ದಾಗ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು DK ಶಿವಕುಮಾರ್ ಅವರು ಹೇಳ್ತಾ ಇರುವಂತಹ ಮಾತು. ಕ್ಯಾಮರಾಮನ್ ಸುಶೀಲ್ ಜೊತೆ ಪ್ರಮೋದ್, TV9 ಬೆಂಗಳೂರು.